ನಾವು ಪವಿತ್ರಾತ್ಮನ ಫಲಗಳ ಕುರಿತು ನಾವು ದೇವರ ವಾಕ್ಯವನ್ನು ಕಲಿತಾ ಇದ್ದೇವೆ. So far we have looked at 6 fruits. ಸೊ ಇಲ್ಲಿವರೆಗೆ ನಾವು 6 ಫಲಗಳ ಕುರಿತು ನಾವು ಕಲಿತಿದ್ದೇವೆ. Today we look at the 7th fruit. ಇವತ್ತು ನಾವು 7ನೇ ಒಂದು ಫಲದ ಕುರಿತು ನಾವು ಕಲಿಯಲಿಕ್ಕಿದ್ದೇವೆ. Do you know what is the 7th fruit? ಸೊ 7ನೇ ಒಂದು ಫಲ ಯಾವುದು ಅಂತ ನಿಮ್ಮೆಲ್ಲರಿಗೂ ಗೊತ್ತಾ? ನಂಬಿಕೆ. Faithfulness. ನಂಬಿಕೆ. Faithfulness is a very interesting word. ನಂಬಿಗಸ್ತಿಕೆ ಅನ್ನೋದು ತುಂಬಾ ಒಂದು ಮುಖ್ಯವಾದ ಒಂದು ವಿಷಯವಾಗಿರ್ತದೆ. The writer of Proverbs, ಜ್ಞಾನೋಕ್ತಿಯನ್ನ ಬರೆದ ವ್ಯಕ್ತಿ, he says, who can find a faithful man? ಜ್ಞಾನೋಕ್ತಿ ಹೇಳ್ತಾನೆ ಏನಂದ್ರೆ, ಎಲ್ಲಿ ನಾವು ನಂಬಿಗಸ್ತ ವ್ಯಕ್ತಿಯನ್ನ ನಾನು ಹುಡುಕ್ಲಿಕ್ಕೆ ಸಾಧ್ಯವೆಂದು. It is very hard to find a faithful person. ತುಂಬಾ ಕಷ್ಟವಾಗಿರ್ತದೆ, ಎಲ್ಲಿ ನಾವು ನಂಬಿಕಸ್ಥರಾಗಿರುವ ಒಬ್ಬ ವ್ಯಕ್ತಿಯನ್ನ ಹುಡುಕ್ಲಿಕ್ಕೆ ತುಂಬಾ ಕಷ್ಟವಾಗಿರ್ತದೆ. But what is faithfulness? ಆದ್ರೆ ನಿಜವಾಗ್ಲೂ ನಂಬಿಗಸ್ತಿಕೆ ಅಂದ್ರೆ ಏನು? If you read the scriptures, ನಾವು ದೇವರ ವಾಕ್ಯಗಳನ್ನ ಓದುವಾಗ there are different people who are called faithful. ನಾವು ಸತ್ಯವೇದದಲ್ಲಿ ನೋಡುತ್ತೇವೆ, ಅನೇಕ ವ್ಯಕ್ತಿಗಳು ನಂಬಿಕಸ್ಥರಾಗಿರುವುದನ್ನ, ನಂಬಿಕೆಯಲ್ಲಿ ಅಧಿಕವಾಗಿರುವುದರ ಕುರಿತು ನಾವು ನೋಡ್ತೇವೆ. The first person was Moses. ಮೊದಲನೇ ವ್ಯಕ್ತಿ ಯಾರು ನಂಬಿಕೆ ಉಳ್ಳವನಾಗಿದ್ದನು ಅಂದ್ರೆ ಮೋಸೆ ಎಂಬುವನು ತುಂಬಾ ದೇವರಲ್ಲಿ ನಂಬಿಕೆ ಉಳ್ಳವನಾಗಿದ್ದ. When God is talking about Moses, ಯಾವಾಗ ದೇವರು ಮೋಸೆಯ ಕುರಿತು ಮಾತನಾಡುತ್ತಾರೆ, God says Moses is faithful of all the people. ಸೊ ದೇವರು ಹೇಳ್ತಾ ಇದ್ದಾರೆ, ಎಲ್ಲಾ ಮನುಷ್ಯರಿಗಿಂತ ಮೋಸೆ ತುಂಬಾ ಒಬ್ಬ ನಂಬಿಗಸ್ತನಾದ ಮನುಷ್ಯನಾಗಿದ್ದಾನೆ. What is faithfulness? ಆದ್ರೆ ನಂಬಿಕೆ ಅಂದ್ರೆ ಏನು? Do you remember there are other people also in the scripture? ಅದು ದೇವರ ವಾಕ್ಯಗಳಲ್ಲಿ ಇನ್ನೂ ಅನೇಕ ಜನರು ಇದ್ದಾರೆ ನಮಗೆ ಗೊತ್ತಾದ್ರು. There is David. ದಾವೀದನ ಎಂಬುವನು. There is Abraham. ಅಬ್ರಹಾಂ ಎಂಬುವನು. Then there is Samuel. ಸಾಮುವೇಲ್ ಎಂಬುವ ವ್ಯಕ್ತಿ. Many people are called faithful. ಅಲ್ಲಿ ಅನೇಕ ಜನರು ತುಂಬಾ ನಂಬಿಗಸ್ತರಾದ ವ್ಯಕ್ತಿಗಳಾಗಿ ಸತ್ಯವೇದ ನಮಗೆ ಹೇಳುತ್ತದೆ. So today when we are trying to understand the fruit of faithfulness, ಸೊ ಈ ದಿನದಲ್ಲಿ ನಾವು ಪವಿತ್ರಾತ್ಮನ ಫಲದ ಕುರಿತು, ನಂಬಿಕೆಯ ಕುರಿತು ನಾವು ತಿಳಿದುಕೊಳ್ಳುವಾಗ, I want us to look at a man from the Bible. ನಾವು ಸತ್ಯವೇದದಿಂದ ಒಬ್ಬ ವ್ಯಕ್ತಿಯನ್ನ ಕುರಿತು ನಾವು ನೋಡೋಣ. This man is a very unique person. ಈ ವ್ಯಕ್ತಿ ತುಂಬಾ ಬದಲಾವಣೆ ಆಗಿರುವ ಒಬ್ಬ ವ್ಯಕ್ತಿ ಆಗಿದೆ. If you read that entire book, ಆ ಒಂದು ಎಲ್ಲಾ ಒಂದು ಬುಕ್ ಅನ್ನ ನಾವು ಓದುವಾಗ, you will never find the word faithfulness about him. ಸೊ ಆ ಒಂದು ಅಲ್ಲಿ ಎಲ್ಲೂ ಕೂಡ ನಾವು ನಂಬಿಗಸ್ತರು ಎಂಬ ಒಂದು ಪದವನ್ನ ನಾವು ನೋಡುವ. But his character revealed faithfulness. ಆದ್ರೆ ಅವನ ವ್ಯಕ್ತಿತ್ವ ತುಂಬಾ ನಂಬಿಕೆ ಉಳ್ಳವನಾಗಿ ಅದು ನಮಗೆ ಸತ್ಯವೇದದಲ್ಲಿ ತೋರಿಸ್ತದೆ. His name is Daniel. ದಾನಿಯೇಲನೆಂಬ ಒಬ್ಬ ವ್ಯಕ್ತಿ ನಾವು ಸತ್ಯವೇದದಲ್ಲಿ ನೋಡ್ತೇವೆ. In order to understand faithfulness, let's look at Daniel. ನಂಬಿಗಸ್ತಿಕೆಯ ಪದವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಸತ್ಯವೇದದಿಂದ ನೋಡೋಣ. There are few things that I would like to point out. ನಾವು ಸ್ವಲ್ಪ ವಿಷಯಗಳನ್ನ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. First thing, Daniel was faithful consistently. ದಾನಿಯೇಲನು ಅವನು ಬರೀ ಸ್ವಲ್ಪ ದಿನಗಳು, ಸ್ವಲ್ಪ ಕಾಲ ಮಾತ್ರ ನಂಬಿಗಸ್ತನಾಗಿರಲಿಲ್ಲ, ಆದ್ರೆ ಯಾವಾಗಲೂ ಅವನು ನಂಬಿಕೆ ಉಳ್ಳವನಾದ ವ್ಯಕ್ತಿ ಆಗಿರ್ತಾನೆ. When you read the book of Daniel from chapter 1 to 6, ದಾನಿಯೇಲನ ಒಂದು ಪುಸ್ತಕದಲ್ಲಿ 1 ರಿಂದ 6ನೇ ಅಧ್ಯಾಯವನ್ನ ನಾವು ಓದುವಾಗ, that's a short biography of Daniel. ಅದು ನಮಗೆ ದಾನಿಯೇಲನ ಕುರಿತು, ನಮಗೆ ಅವನ ವಿಷಯದ ಕುರಿತು ನಮಗೆ ತಿಳಿಯಲ್ಪಡಿಸುತ್ತದೆ. When we come to chapter 6, ನಾವು 6ನೇ ಅಧ್ಯಾಯದಲ್ಲಿ ಬರುವಾಗ we have to remember ನಾವು ಒಂದನ್ನ ನಾವು ನೆನಪಿಟ್ಕೋಬೇಕು, ಏನಂದ್ರೆ Daniel has been living in Babylon for the last 70 years. ಅವನು ದಾನಿಯೇಲನು ಬ್ಯಾಬಿಲೋನ್ ಎಂಬ ಒಂದು ಊರಲ್ಲಿ ಅವನು 70 ವರ್ಷಗಳು ಆ ಒಂದು ಸ್ಥಳದಲ್ಲಿ ಅವನು ಜೀವಿಸ್ತಾ ಇರ್ತಾನೆ. He was brought to Babylon as a captive at the age of 15. ಅವನು ಒಬ್ಬ ಕೆಲಸ ಮಾಡುವುದಕ್ಕೋಸ್ಕರ ಅವನನ್ನ ಒಬ್ಬ ಕೆಲಸದ ಆಳಾಗಿ ಅವನು ಬೇರೆ ದೇಶದಿಂದ ಆ ಒಂದು ದೇಶಕ್ಕೆ, ಬಾಬೆಲ್ ದೇಶಕ್ಕೆ ಕರ್ಕೊಂಡು ಬಂದಿರ್ತಾನೆ. From 15 to 85 he has been in Babylon. ಅವನು 15 ವರ್ಷದಿಂದ 70 ವರ್ಷ ತನಕ ಅವನು ಅದೇ ಸ್ಥಳದಲ್ಲಿ ಅವನು ಜೀವಿಸ್ತಾ ಇದ್ದಾನೆ. During that 70 years, ಆ ಒಂದು 70 ವರ್ಷಗಳಲ್ಲಿ 6 kings have come and gone. 6 ರಾಜರುಗಳು ಆ ಒಂದು ಸ್ಥಳದಲ್ಲಿ ಬಂದು ಆಳ್ವಿಕೆ ಮಾಡಿ ಹೋಗಿರೋದನ್ನ ನಾವು ನೋಡ್ತೇವೆ. But Daniel has been there all this time. ಆದ್ರೆ 6 ರಾಜರುಗಳು ಆಳುವ ಸಮಯದಲ್ಲಿ, ಎಲ್ಲಾ ಸಮಯದಲ್ಲೂ ಕೂಡ ದಾನಿಯೇಲನು ಆ ಒಂದು ಜಾಗದಲ್ಲಿ ಅವನು ಜೀವಿಸ್ತಾ ಇದ್ದನು. He has been the same person in whatever situation happens. ಎಲ್ಲೇ ಯಾವ ಪರಿಸ್ಥಿತಿಗಳು ಬದಲಾವಣೆ ಆದ್ರೂ ಅವನು ಯಾವಾಗ್ಲೂ ನಂಬಿಗಸ್ತನಾಗಿ ಆ ಒಂದು ಸ್ಥಳದಲ್ಲಿ ಬದುಕುತ್ತಿದ್ದ. Even when the circumstances were changing, he was the same person. ಅಲ್ಲಿ ಪರಿಸ್ಥಿತಿಗಳು ಬದಲಾವಣೆ ಆದ್ರೂ
ಹೋದ್ರು ಕೂಡ ದಾನಿಯೇಲನು ಯಾವಾಗ್ಲೂ ಒಂದೇ ವ್ಯಕ್ತಿಯಾಗಿ ಅವನು ಜೀವಿಸ್ತಾ ಇದ್ದನು. That is faithfulness. ಅದು ನಂಬಿಗಸ್ತಿಕೆಯನ್ನು ತೋರಿಸುತ್ತದೆ. Faithfulness does not change or fade away with time. ನಮಗೆ ನಂಬಿಕಸ್ತಿಕೆ ಯಾವಾಗ್ಲೂ ಇವಾಗ ಇರುತ್ತೆ, ನಾಳೆ ಇರಲ್ಲ. ಹಾಗೆ ಅದು ಯಾವಾಗ್ಲೂ ಕೂಡ ನಮ್ಮ ಜೊತೆ ಇರೋದು. No matter whatever happens, he is the same. ಯಾಕೆಂದ್ರೆ ಯಾವ ಪರಿಸ್ಥಿತಿಗಳು ಬದಲಾವಣೆ ಆದ್ರೂ ಕೂಡ ಹಾಗೆ ಇರುವಂತದ್ದಾಗಿರುತ್ತದೆ. Someone said like this. ಒಬ್ರು ಹೀಗೆ ಹೇಳ್ತಾರೆ, ಏನಂದ್ರೆ Faithfulness is not doing the right thing once. ನಂಬಿಗಸ್ತಿಕೆ ಅನ್ನೋದು ಬರೀ ಒಂದು ಸಾರಿ ನಂಬಿಗಸ್ತಿಕೆ ಆಗಿರುವುದಲ್ಲ. Faithfulness is doing the same thing over and over. ಆದ್ರೆ ಯಾವಾಗಲೂ ಅದೇ ವಿಷಯವನ್ನ ಮಾಡುವುದು ನಂಬಿಗಸ್ತಿಕೆ ಅಂತ ಹೇಳುತ್ತದೆ. That is Daniel. ಅದು ದಾನಿಯೇಲನ ಒಬ್ಬ ವ್ಯಕ್ತಿಯಾಗಿದ್ದಾನೆ. For 70 years he has been doing the same thing. ಅವನು ಕಳೆದ 70 ವರ್ಷಗಳು ಒಂದೇ ರೀತಿ ಒಂದೇ ಸ್ವಭಾವವುಳ್ಳವನಾಗಿದ್ದಾನೆ. His faithfulness did not depend upon the events that were happening. ಆ ಒಂದು ರಾಜ್ಯದಲ್ಲಿ ಯಾವ ಕಾರ್ಯಗಳು ಬದಲಾವಣೆ ಆಗ್ತಿರ್ತದೋ ಅಲ್ಲಿ ವಿಷಯದ ಕುರಿತು ಅವನು ನಂಬಿಗಸ್ತನಾಗಿರಲಿಲ್ಲ. But it was his habit. ಆದ್ರೆ ಅವನ ಒಂದು ಸ್ವಭಾವವೇ ಒಂದು ನಂಬಿಗಸ್ತನಾದ ಒಂದು ವಿಷಯವಾಗಿದೆ. The question that we need to ask is, how did Daniel develop that faithfulness? ನಮಗೊಂದು ಪ್ರಶ್ನೆ ಬರ್ಬೇಕೇನಂದ್ರೆ, ದಾನಿಯೇಲನು ಯಾವ ರೀತಿಯಾಗಿ ನಂಬಿಗಸ್ತನಾಗಿರ್ಲಿಕ್ಕೆ ಅವನಿಗೆ ಸಾಧ್ಯವೆಂದು. It was because he had a deep relationship with God. ಅದೇನಕ್ಕೆ ಅಂದ್ರೆ ಅವನು ದೇವರೊಟ್ಟಿಗೆ ಇದ್ದ ಒಂದು ಸಂಬಂಧವು ಅವನನ್ನ ನಂಬಿಗಸ್ತನಾಗಿರ್ಲಿಕ್ಕೆ ಸಹಾಯ ಮಾಡಿತು. In our lives, ನಮ್ಮ ಜೀವಿತದಲ್ಲೂ ಕೂಡ we go through different seasons. ನಮ್ಮ ಜೀವಿತದಲ್ಲೂ ಕೂಡ ಅನೇಕ ರೀತಿಯಾದ ಒಂದು ಜೀವಿತದಲ್ಲಿ ನಾವು ಜೀವಿಸ್ತಾ ಇರ್ತೇವೆ. It is very easy to be faithful when the season is good. ನಮ್ಗೆ ಒಳ್ಳೆ ಸಮಯ ಇರುವಾಗ, ಒಳ್ಳೆ ಪರಿಸ್ಥಿತಿ ಇರುವಾಗ ನಾವು ನಂಬಿಗಸ್ತರಾಗಿರ್ಲಿಕ್ಕೆ ತುಂಬಾ ಸುಲಭವಾಗಿರ್ತದೆ. But character is revealed when we go through hard times. ಆದ್ರೆ ನಾವು ಕಷ್ಟಕರ ಜೀವನ ಮಾಡುತ್ತಾ ಇರುವಾಗ ನಮ್ಮ ಒಂದು ವ್ಯಕ್ತಿತ್ವ ಅದು ಚೆನ್ನಾಗಿ ತೋರಿಸ್ತದೆ. Daniel was that person. ಆದ್ರೆ ದಾನಿಯೇಲನು ಆ ರೀತಿಯಾದ ಒಬ್ಬ ವ್ಯಕ್ತಿ ಆಗಿರ್ತಾನೆ. Let us be faithful in all the seasons of our life. ನಾವೆಲ್ಲರೂ ಕೂಡ ಎಲ್ಲಾ ಪರಿಸ್ಥಿತಿಗಳಲ್ಲೂ ಕೂಡ ನಾವು ನಂಬಿಗಸ್ತರಾಗಿರುವುದಕ್ಕೆ ನಾವು ಪ್ರಯತ್ನ ಮಾಡೋಣ. Do I come to church only when life is good or also during the bad time? ಸೊ ನಾನು ಯೋಚಿಸ್ಬೇಕೇನಂದ್ರೆ, ನಾನು ಬರೀ ಸಭೆಗೆ ನಾನು ಕಷ್ಟ ಇರುವಾಗ ಮಾತ್ರ ನಾನು ಸಭೆಗೆ ಬರ್ತೀನೋ ಅಥವಾ ಎಲ್ಲಾ ಪರಿಸ್ಥಿತಿಯಲ್ಲೂ ನಾನು ಸಭೆಗೆ ಬರ್ತೀನೋ ಅಂತ ನಾವು ಯೋಚಿಸ್ಬೇಕು. When we go through hard time, we look for help. ನಾವು ಕಷ್ಟ ಪರಿಸ್ಥಿತಿ ಇರುವಾಗ ನಮಗೆ ಸಹಾಯ ಬೇಕು ಅಂತ ನಾವು ಹೊರಗಡೆ ನೋಡ್ತಾ ಇರ್ತೀವಿ. But when things are good, we say that God, I will come back to you afterwards. ಆದ್ರೆ ಎಲ್ಲಾ ಪರಿಸ್ಥಿತಿ ಚೆನ್ನಾಗಿರುವಾಗ ನಾವು ಹೇಳ್ತೀವಿ, ದೇವ್ರೆ ನಾನು ಆಮೇಲೆ ಚರ್ಚಿಗೆ ಬರ್ತೀನಿ ಅಂತ. Daniel was not like that. ಆದ್ರೆ ದಾನಿಯೇಲನ ವ್ಯಕ್ತಿ ಆ ರೀತಿಯಾದ ವ್ಯಕ್ತಿ ಆಗಿರಲಿಲ್ಲ. ಆದ್ರೆ ಅವನು ಯಾವಾಗ್ಲೂ ಒಂದೇ ಸಮವಾದ ಒಂದು ವ್ಯಕ್ತಿತ್ವ. Let's look at the second thing. ಎರಡನೇ ವಿಷಯವನ್ನ ನಾವು ನೋಡೋಣ. Daniel was faithful in his work. ಅವನು ದಾನಿಯೇಲನು ತನ್ನ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದನು. Daniel chapter 6 verse 1 to 3. ದಾನಿಯೇಲನು 6ನೇ ಅಧ್ಯಾಯ 1ರಿಂದ 3. 3 verses. ನಾವು ಈ 3 ವಾಕ್ಯಗಳನ್ನ ನಾವು ನೋಡುವಾಗ we need to remember about Daniel. ಈ 3 ವಾಕ್ಯವನ್ನ ನಾವು ಓದುವಾಗ ನಾವು ದಾನಿಯೇಲನನ್ನ ನೆನೆಸ್ಕೋಬೇಕು. As I said before, ನಾವು ಮೊದಲೇ ಹೇಳಿದ ಪ್ರಕಾರವಾಗಿ Daniel has been working under different kings. ನಾವು ಮೊದಲೇ ಹೇಳಿದ ಪ್ರಕಾರವಾಗಿ ದಾನಿಯೇಲನು ಬೇರೆ ಬೇರೆ ರಾಜನ ಒಂದು ಆಳ್ವಿಕೆಯಲ್ಲಿ ಅವರು ಜೀವಿಸ್ತಾ ಇದ್ರು. Each of the king gave him a prominent place in the administration. ಸೊ ಎಲ್ಲ ರಾಜರು ಕೂಡ ಒಂದು ಒಳ್ಳೆ ಒಂದು ಸ್ಥಾನದಲ್ಲಿ ಅವನ ದಾನಿಯೇಲನಿಗೆ ಒಂದು ಕೆಲಸವನ್ನು ಅವರು ಕೊಟ್ಟಿರ್ತಾರೆ. Even when we look at this chapter 6, we see that he is the top leader in the Babylonian kingdom. ನಾವು ದಾನಿಯೇಲನು 6ನೇ ಅಧ್ಯಾಯದಲ್ಲಿ ಕೂಡ ನಾವು ನೋಡಬಹುದು, ಅವನು ಬ್ಯಾಬಿಲೋನ್ ಎಂಬ ಊರಲ್ಲಿ ಅವನು ಒಳ್ಳೆ ಒಂದು ಸ್ಥಾನದಲ್ಲಿ ಕೆಲಸವನ್ನ ಅವನು ಹೊಂದ್ಕೊಂಡಿರ್ತಾನೆ. In verse 3 we say that Daniel is also given a promotion because of his work. ಸೊ ಬೇರೆ ವಾಕ್ಯದಲ್ಲಿ ನಾವು ನೋಡಬಹುದು, ಅವನು ಒಳ್ಳೆಯ ವ್ಯಕ್ತಿತ್ವ ಉಳ್ಳವನಾಗಿರೋದ್ರಿಂದ ಅವನ ಕೆಲಸದಲ್ಲಿ ಇನ್ನೂ ಉತ್ತೀರ್ಣವಾದ ಕೆಲಸವನ್ನು ಅವರಿಗೆ ಕೊಟ್ಟಿರ್ತಾನೆ. Why was the king interested in giving him a promotion? ಯಾಕೆ ಈ ರಾಜನು ತುಂಬಾ ಆಸೆ ಪಡ್ತಾನೆ ಇವನಿಗೆ ಒಂದು ಒಳ್ಳೆ ಕೆಲಸ ಕೊಡ್ಬೇಕು ಅಂತ ಅವನಿಗೆ? Daniel was recognized as a very trustworthy person. ಏಕೆಂದ್ರೆ ದಾನಿಯೇಲನು ಒಬ್ಬ ನಂಬಿಗಸ್ತನಾದ ವ್ಯಕ್ತಿ ಆಗಿದ್ದನು. Daniel was a dependable person. ಅವನು ಯಾರಾದ್ರೂ ಕೂಡ ಅವನನ್ನ ನಂಬಬಹುದು, ಅವನ ಮೇಲೆ ಅವರು ನಂಬಿಕೆ ಇಟ್ಕೋಬಹುದು. Whatever work was given to him, he did it faithfully. ಅವನಿಗೆ ಯಾವ ಕೆಲಸಗಳನ್ನ ಕೊಟ್ಟಿರ್ತಾರೆ ಆ ಕೆಲಸಗಳೆಲ್ಲವನ್ನು ಅವನು ನಂಬಿಗಸ್ತನಾಗಿ ಮಾಡ್ತಾ ಇದ್ದ. He worked in such a way that there cannot be anything pointed at his life. ಅವನು ಮಾಡಿರುವ ಕೆಲಸಗಳಲ್ಲಿ ಯಾವುದೇ ರೀತಿಯಾಗೂ ಕೂಡ ನೀನ್ ತಪ್ಪು ಮಾಡಿದ್ಯಾ ಅಂತ ಯಾರು ಕೂಡ ಅವನನ್ನ ತೋರಿಸುವ ಹಾಗೆ He was faithful in all the things that was given to him. ಅವನಿಗೆ ಕೊಟ್ಟಿರೋ ಕೆಲಸಗಳ ಎಲ್ಲಾ ಕೆಲಸದಲ್ಲೂ ಅವನು ನಂಬಿಗಸ್ತನಾಗಿದ್ದನು. Do you remember what Jesus said in Matthew chapter 5? ನಾವು ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಏನ್ ಹೇಳ್ತಾರೆ ನಾವು ನೋಡಬಹುದು. 5ನೇ ವಾಕ್ಯದಲ್ಲಿ Jesus said, you are the light of the world.
ಯೇಸು ಸ್ವಾಮಿ ಹೇಳಿದ್ದಾರೆ, ನೀನು ಲೋಕಕ್ಕೆ ಬೆಳಕಾಗಿದ್ದೀಯಾ. People will know that you are my disciple by seeing how you work. ಸೊ ನೀನು ಯಾವ ರೀತಿ ಕೆಲಸ ಮಾಡ್ತೀಯಾ ಅದರ ಮೇಲೆ ಜನರು ನಿನ್ನನ್ನು ಗುರುತಿಸ್ತಾರೆ, ನೀನು ದೇವರ ಮಗನೆಂದು. Daniel did that. ಅದೇ ರೀತಿ ದಾನಿಯೇಲನು ಮಾಡುವುದನ್ನ ನಾವು ನೋಡ್ತೇವೆ. Our workplace should reflect that we are Christians. ನಾವು ಕೆಲಸ ಮಾಡುವ ಕೆಲಸಗಳಲ್ಲಿ, ನಮ್ಮ ಜಾಗಗಳಲ್ಲಿ ನಾವು ದೇವರ ನಂಬಿರುವ ಮಕ್ಕಳೆಂದು ಎಲ್ಲರೂ ನೋಡುವಾಗೆ ನಾವಿರ್ಬೇಕು. People will be watching us. ಯಾಕೆಂದ್ರೆ ಮನುಷ್ಯರೆಲ್ಲರೂ ನಮ್ಮನ್ನ ನೋಡ್ತಾ ಇರ್ತಾರೆ. How is his life? ನಮ್ಮ ಜೀವಿತ ಹೇಗಿದೆ ಎಂದು ನೋಡ್ತಾ ಇರ್ತಾರೆ. How does he work? ಅವ್ರು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಅಂತ What ನೋಡ್ತಾರೆ. is his ethical and moral life? ಅವರ ಯಾವ ರೀತಿ ಅವರ ಸ್ವಭಾವಗಳು ಯಾವ ರೀತಿಯಾದ ನಂಬಿಕೆ ಉಳ್ಳವರಾಗಿದ್ದಾರೆ ಅಂತ ಜನರು ನೋಡ್ತಾ All ಇರ್ತಾರೆ. these things people observe in our workplace. ನಾವ್ ಎಲ್ಲಿ ಕೆಲಸ ಮಾಡ್ತಾ ಇರ್ತೀವೋ ಅಲ್ಲಿ ಎಲ್ಲ ಜನರು ನಮ್ಮನ್ನ ನೋಡ್ತಾ ಇರ್ತಾರೆ. Daniel kept that testimony. ಆ ರೀತಿಯಾದ ಒಂದು ಸಾಕ್ಷಿಯನ್ನ ದಾನಿಯೇಲನು ಇಟ್ಟುಕೊಡುವುದನ್ನ ನಾವು In ನೋಡ್ತೇವೆ. Daniel 6 verse 3, there is a very interesting word. ದಾನಿಯೇಲನು 6ನೇ ಅಧ್ಯಾಯ 3ನೇ ವಾಕ್ಯ ಹೇಳುತ್ತದೆ, It says Daniel distinguished himself. ಅವನು ಒಂದ್ ರೀತಿ ಅವನು ಒಳ್ಳೇದೇನು ಕೆಟ್ಟದೇನು ಅಂತ ಅವನು ಯೋಚಿಸುವ ಒಂದು ಜ್ಞಾನ ಉಳ್ಳವನಾಗಿರ್ತಾನೆ. Distinguished means his working style was very different from others. ಎಲ್ಲರೂ ಮಾಡುವ ಕೆಲಸಕ್ಕಿಂತ ಇವನು ಮಾಡುವ ಕೆಲಸ ಒಂದು ವಿಭಿನ್ನವಾದ ಕೆಲಸವಾಗಿರ್ತದೆ. Keeping Daniel in mind, let's read Ephesians 6:7. ನಾವು ದಾನಿಯೇಲನನ್ನ ನಮ್ಮ ಮನಸ್ಸಲ್ಲಿ ಇಟ್ಟುಕೊಂಡು ನಾವು ಬೇರೆ ವಾಕ್ಯವನ್ನ ಓದೋಣ. What does Ephesians 6:7 say? ಎಫೆಸ್ಯ ಬರೆದವರಿಗೆ 6ನೇ ಅಧ್ಯಾಯ 7ನೇ ವಾಕ್ಯ ಹೇಳುತ್ತದೆ, ಮನುಷ್ಯರಿಗೋಸ್ಕರವಲ್ಲ ಕರ್ತನಿಗೋಸ್ಕರ ಸೇವೆ ಮಾಡುತ್ತವೆಂಬುದು ಚಿತ್ತಪೂರ್ವಕವಾಗಿ ಸೇವೆ ಮಾಡಿರಿ. This verse Paul is saying, work in such a way ಪೌಲನೇ ಹೇಳ್ತಿದ್ದಾನೆ ಅಂದ್ರೆ ನೀನು ಒಂದ್ ರೀತಿ ಕೆಲಸ ಮಾಡ್ಬೇಕು, ಅದು ಹೇಗಿರ್ಬೇಕು ಅಂದ್ರೆ that you are working for the Lord. ನೀನ್ ಮಾಡುವ ಕೆಲಸವೆಲ್ಲವೂ ಅದು ದೇವರಿಗೆ ಆಗುವ ಕೆಲಸವಾಗಿರ್ಬೇಕು. That is a different attitude that we need to have. ಆ ರೀತಿಯಾದ ಒಂದು ಸ್ವಭಾವ ನಮ್ಮೆಲ್ಲರಲ್ಲೂ ಇರ್ಬೇಕಾಗ್ತದೆ. Daniel was not working for the king above him. ಅವನು ದಾನಿಯೇಲನು ಬರೀ ನನಗಿರುವ ನನ್ನ ಮೇಲಾಧಿಕಾರಿಯಾದ ರಾಜನಿಗೋಸ್ಕರ ನನಗೆ ಕೆಲಸ He was ಮಾಡ್ತಾ ಇದ್ದ. working as if he was serving God through his work. ಆದ್ರೆ ದಾನಿಯೇಲನು ಯಾವ ರೀತಿ ಕೆಲಸ ಮಾಡ್ತಿದ್ದೆ ಅಂದ್ರೆ ನಾನು ಮಾಡುವ ಕೆಲಸ ನಾನು ದೇವರಿಗೋಸ್ಕರ ಮಾಡ್ತಾ ಇದೀನಿ ಎಂಬ ಒಂದು ಸ್ವಭಾವ ಉಳ್ಳವನಾಗಿದ್ದ. That is why his working style was different. ಅದಕ್ಕೋಸ್ಕರ ದಾನಿಯೇಲನು ಬೇರೆ ಎಲ್ಲರಿಗಿಂತ ಇವನ ಕೆಲಸ ಒಂದು ವಿಭಿನ್ನವಾಗಿತ್ತು. How should we work? ನಾವ್ ಯಾವ ರೀತಿ ಕೆಲಸ ಮಾಡ್ಬೇಕಾಗ್ತದೆ? From tomorrow or after the Deepavali holiday, when we go back to our work, ನಾವು ದೀಪಾವಳಿ ಹಬ್ಬ ಆದ ತಕ್ಷಣ ನಾವು ಮತ್ತೆ ಕೆಲಸಕ್ಕೆ ಹೋಗುವಾಗ instead of thinking of working for the boss, let's think we are working for God. ಸೊ ನಮ್ಮ ಮೇಲಧಿಕಾರಿಗೋಸ್ಕರ ನಾನು ಕೆಲಸ ಮಾಡ್ತಾ ಇದ್ದೀನಿ ಅನ್ಕೊಡದಲ್ಲ, ಇನ್ಮೇಲೆ ನಾನು ಮಾಡುವ ಕೆಲಸವೆಲ್ಲ ನಾನು ದೇವ್ರಿಗೋಸ್ಕರ ಮಾಡ್ತಾ ಇದ್ದೀನಿ ಎಂಬ ಒಂದು ಸ್ವಭಾವ ಉಳ್ಳವರಾಗಿ ನಾವು When I work, do I look for shortcuts in my work? ನಾನು ಕೆಲಸ ಮಾಡುವಾಗ ನಾನು ಎಲ್ಲಿ ಬೇಗ ಮುಗಿಸ್ಬಿಡೋಣ, ನಾನು ಶಾರ್ಟ್ ಆಗಿ ಅಂದ್ರೆ ಚಿಕ್ಕ ದಾರಿ ಹುಡಿಕೊಂಡು ನಾನು ಕೆಲಸ ಮಾಡ್ತಾ When ಇದ್ದೀನಿ. I work, do I try to give my work to other people? ನಾನು ಕೆಲಸ ಮಾಡುವಾಗ ಮುಗಿಸೋಕೋಸ್ಕರ ಬೇರೆ ಯಾರಿಗಾದ್ರೂ ಸ್ವಲ್ಪ ಕೆಲಸ ಕೊಟ್ಟು ನಾನು ಮುಗೀತು ಅಂತ ಹೇಳ್ಬಿಡ್ತೀನಿ. Or do I make excuses when I work? ನಾನು ಕೆಲಸ ಮಾಡುವಾಗ ನಾನು ಅನೇಕ ಉದಾಹರಣೆ ಅಂದ್ರೆ ಉತ್ತರಗಳನ್ನ ನನ್ಗೆ ಆದಿದೆ ಕೆಲಸ ಇದಿದೆ ಅಂತ ಹೇಳ್ತಿರ್ತೀವಿ. If we bring the thought that we are working for God, ನಾವು ಏನಾದ್ರೂ ನಾವು ಒಂದು ಯೋಚನೆ ನಾವು ದೇವ್ರಿಗೋಸ್ಕರ ನಾನು ಈ ಕೆಲಸ ಮಾಡ್ತಾ ಇದೀನಿ ಎಂಬ ಒಂದು ಯೋಚನೆ ನಮ್ಮಲ್ಲಿ ಬಂದ್ರೆ our working style is going to be different. ನಮ್ಮ ಮಾಡುವ ಕೆಲಸದ ಒಂದು ಶೈಲಿ ಬೇರೆ ರೀತಿಯಾಗಿರ್ತದೆ. That is what Daniel did. ಅದೇ ರೀತಿಯಾಗಿ ದಾನಿಯೇಲನು ಮಾಡುತ್ತಿದ್ದ ಒಂದು First ಕೆಲಸವಾಗಿದೆ. thing we saw, Daniel was consistent. ನಾವು ಮೊದಲನೇದಾಗಿ ನಾವು ನೋಡಿದ್ವಿ ದಾನಿಯೇಲನು ಯಾವಾಗಲೂ ನಿರಂತರವಾಗಿರುವ ಒಬ್ಬ ವ್ಯಕ್ತಿ ಆಗಿರ್ತಾನೆ. Second thing we saw, Daniel was faithful in his work. ಅವನು ದಾನಿಯೇಲನು ಮಾಡುವ ಕೆಲಸದಲ್ಲಿ ಅವನು ನಂಬಿಗಸ್ತನಾಗಿರುವ ವ್ಯಕ್ತಿ ಆಗಿರ್ತಾನೆ. The third thing is Daniel was faithful in pressure. ದಾನಿಯೇಲನು ಅವನಿಗೆ ಎಷ್ಟೇ ತೊಂದರೆಗಳಿದ್ರು ಕೂಡ ಅದರ ಮಧ್ಯದಲ್ಲೂ ಕೂಡ ಅವನು ಶಾಂತನಾಗಿರುವುದನ್ನ ನಾವು ನೋಡ್ತೇವೆ. As Daniel was climbing the leadership position, ಅವನು ದಾನಿಯೇಲನು ಬೇರೆ ಬೇರೆ ಅವನ ಕೆಲಸದ ಒಂದು ಉತ್ತೀರ್ಣನಾಗಿ ಮೇಲೆ ಮೇಲೆ ಬರ್ತಾ we ಇರ್ತಾನೆ. saw that the king was wanting to give him a promotion. ಅದ್ ನಾವು ನೋಡಿದ್ವಿ, ರಾಜನು ಅವನಿಗೆ ಇನ್ನು ಅವನ ಕೆಲಸದಲ್ಲಿ ಮೇಲೆ ತರಬೇಕು ಅಂತ ರಾಜನಿಗೆ ಆಸೆ ಇರ್ತದೆ. When the colleagues came to know that he is getting a promotion, ಅವನ ಕೆಲಸದಲ್ಲಿ ಅವನ ಜೊತೆಗಾರರು ನೋಡ್ಬಿಟ್ಟು ಇವನಿಗೆ ಬೇರೆ ರಾಜನು ಇನ್ನೂ ದೊಡ್ಡ ಕೆಲಸವನ್ನ ಕೊಡ್ತಾ ಇದ್ದಾನೆ ಅಂತ ಅವ್ರಿಗೆಲ್ಲರೂ ನೋಡ್ತಾ these ಇದ್ದಾರೆ. people started to get jealous. ಅವನ ಜೊತೆ ಇದ್ದ ಕೆಲಸದವ್ರಿಗೆ ಎಲ್ಲರಿಗೂ ಏನ್ ಅನ್ಸುತ್ತೆ, ಅವ್ರಿಗೆ ತುಂಬಾ ಹೊಟ್ಟೆ ಕಿಚ್ಚು ಬರ್ತದೆ. Why is he getting a promotion and we are not getting a promotion? ಯಾಕೆ ದಾನಿಯೇಲನಿಗೆ ಮಾತ್ರ ಅವನ ಕೆಲಸದಲ್ಲಿ ಉತ್ತೀರ್ಣನಾಗ್ತಿದ್ದಾನೆ, ನಾವ್ಯಾಕೆ ಇನ್ನೂ ನಮ್ ಜಾಗದಲ್ಲಿ ನಾವಿದ್ದೇವೆ ಅಂತ So ಅವ್ರಿಗೆ. what did they do? ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ Verse 4, chapter 6 verse 4. 6ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ,
His colleagues started to observe his life. ಅವನ ಜೊತೆ ಇದ್ದ ಬೇರೆ ಕೆಲಸಗಾರರು ಅವರೆಲ್ಲರೂ ಇವನನ್ನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. They started to monitor everything that Daniel was doing. ಆದ್ರೆ ದಾನಿಯೇಲ್ ಏನೇನ್ ಮಾಡ್ತಿದ್ದಾನೆ ಅವೆಲ್ಲವನ್ನು ಇವರು ನೋಡ್ಲಿಕ್ಕೆ ಅವರು ಪ್ರಾರಂಭಿಸ್ತಾರೆ. This verse says they started to find mistakes in his work. ಆದ್ರೆ ಈ ಜನರಲ್ಲೇ ಅವ್ರ ಹೊಟ್ಟೆ ಕಿಚ್ಚು ಬಂದಿರುವ ಇವನ ಒಂದು ಗೆಳೆಯರೆಲ್ಲರೂ ಕೂಡ ಅವ್ನು ಏನಾದ್ರೂ ಒಂದು ತಪ್ಪನ್ನ ನಾನು ಈ ದಾನಿಯೇಲಲ್ಲಿ ಹುಡುಕ್ಬೇಕು ಅಂತ ನೋಡ್ತಾ ಇರ್ತಾರೆ. They started to check all his previous work. ಅವನು ಮಾಡಿರುವ ಎಲ್ಲಾ ಕೆಲಸಗಳಲ್ಲಿ ಎಲ್ಲಾದ್ರನ್ನು ಮತ್ತೆ ಅವರು ತೆಗೆದು ನೋಡ್ಲಿಕ್ಕೆ ಸ್ಟಾರ್ಟ್ But it's interesting to see that they could not find anything. ಆದ್ರೆ ತುಂಬಾ ಒಂದು ಮುಖ್ಯವಾದ ವಿಷಯ ಏನಂದ್ರೆ ಅವ್ರು ಯಾವ ತಪ್ಪನ್ನು ಕೂಡ ದಾನಿಯೇಲನ್ನು ಹುಡುಕ್ಲಿಕ್ಕೆ ಸಾಧ್ಯವಾಗಲಿಲ್ಲ. Even when Daniel was in a good position, ಯಾವಾಗ ದಾನಿಯೇಲನು ಒಂದು ಒಳ್ಳೆ ಒಂದು ಅವನು ಮೇಲಧಿಕಾರಿಯಾಗಿರ್ತಾನೆ, he did not use his position to do wrong work. ಅವನು ಅಂತ ಪರಿಸ್ಥಿತಿಯಲ್ಲೂ ಕೂಡ ಅವನು ತಪ್ಪಾಗಿ ನಾನು ಏನಾದ್ರೂ ಮಾಡ್ಬೋದು, ಯಾಕೆಂದ್ರೆ ನಾನೀಗ ದೊಡ್ಡ ಕೆಲಸದಿದ್ದೀನಿ ಅಂತ ಅವನು ಯಾವತ್ತೂ ಕೂಡ So ಯೋಚಿಸ್ತಿಲ್ಲ. these people were trying to find out a mistake, but the verse says that there was no corruption in him. ಆದ್ರೆ ದೇವರ ವಾಕ್ಯ ಹೇಳುತ್ತದೆ ಅವರೆಲ್ಲರೂ ಕೂಡ ದಾನಿಯೇಲನ ಕೆಲಸದಲ್ಲಿ ಏನಾದ್ರೂ ತಪ್ಪು ಹುಡುಕೋಣ ಅಂತ ಅವರು ಪ್ರಯತ್ನ ಪಡ್ತಾರೆ, ಆದ್ರೆ ಯಾವ ತಪ್ಪನ್ನು ಕೂಡ ಯಾರು ಹುಡುಕ್ಲಿಕ್ಕೆ ಸಾಧ್ಯವಾಗ್ಲಿಲ್ಲ. What do we learn from this? ಇದರಿಂದ ನಾವೇನನ್ನ ನಾವು ಕಲಿಬಹುದು ನಮ್ಮ We learn that Daniel lived a transparent life. ಅದನ್ನ ನಮ್ಗೆ ಏನನ್ನು ತೋರಿಸ್ತದೆ ಅಂದ್ರೆ ದಾನಿಯೇಲನು ಅವನು ಹೊರಗಡೆ ಒಂದು ಒಳಗಡೆ ಒಂದು ಜೀವಿಸೋದಾಗಿ ಒಂದು ಒಳ್ಳೆಯ ಒಬ್ಬ ವ್ಯಕ್ತಿಯಾಗಿ ಜೀವಿಸುವುದನ್ನ ನಾವು ನೋಡ್ತೀವಿ. He did not have 2 or 3 different kinds of life. ಅವನಿಗೆ ಒಂದು 2-3 ರೀತಿಯಾದ ಒಂದು ಜೀವಿತವನ್ನ ಅವನು ಜೀವಿಸ್ತಾ ಇರ್ಲಿಲ್ಲ. One for work, ಒಂದು ಕೆಲಸಕ್ಕೋಸ್ಕರ ಈ ರೀತಿ One ನಾನು at ಜೀವಿಸ್ತೀನಿ, ಮನೆಗೋಸ್ಕರ ನಾನು ಈ ರೀತಿಯಾಗಿರ್ತೀನಿ, one with friends. ಅಥವಾ ನನ್ನ ಗೆಳೆಯರ ಜೊತೆ ನಾನು ಈ Daniel ರೀತಿಯಾಗಿ didn't do that. ಆದ್ರೆ ದಾನಿಯೇಲನು ಆ ರೀತಿಯಾದ He ಒಂದು lived the ಜೀವಿತವನ್ನ same life. ಆದ್ರೆ ಅವನು ಯಾವಾಗ್ಲೂ ಒಂದೇ ಸಮಾನವಾದ ಜೀವಿತವನ್ನ ಅವನು ಜೀವಿಸ್ತಾ ಇರ್ತಾನೆ. We always have mask in us, right? ನಮ್ಮಲ್ಲಿ ಯಾವಾಗ್ಲೂ ಕೂಡ ನಮ್ಗೊಂದು ಮಾಸ್ಕ್ ಎಲ್ಲರಿಗೂ ಗೊತ್ತಲ್ಲ, Different ways we live. ನಾವು ನಮ್ಗೆ ಯಾವ್ಯಾವ ರೀತಿ ಬೇಕೋ ಆ ರೀತಿ ನಾವು ಜೀವಿಸ್ತಾ ಇರ್ತೀವಿ. We change the mask according to the situation. ನಮ್ಮ ಮುಖವಾಡಗಳನ್ನ ನಾವು ನಮ್ಗೆ ಯಾವ್ಯಾವ ಪರಿಸ್ಥಿತಿಗೆ ತಕ್ಕಂತೆ ನಾವು ಅವ್ರವ್ರ ಮುಂದೆ ನಾವು ಜೀವಿಸ್ತಾ ಇರ್ತೀವಿ. That is why we get into problem. ಅದಕ್ಕೆ ನಾವು ತುಂಬಾ ಎಲ್ಲಾ ತೊಂದರೆಯಲ್ಲಿ ಸಿಗಾಕೊಳ್ಳೋದು. But what do we see at Daniel? ಆದ್ರೆ ನಾವು ದಾನಿಯೇಲನ ಜೀವಿತದಲ್ಲಿ ನಾವು ಏನ್ He had ನೋಡ್ಬೋದು the ಅಂದ್ರೆ, same level of living. ಆದ್ರೆ ಅವ್ನು ಯಾವಾಗ್ಲೂ ಒಂದು ಸ್ಥಿರವಾದ ಜೀವಿತವನ್ನ ಅವನು ಜೀವಿಸ್ತಾ ಇರ್ತಾನೆ. That is why his colleagues could not find anything. ಅದಕ್ಕೋಸ್ಕರ ಅವನ ಜೊತೆ ಸಹಭಾಗಿಗಳಾಗಿ ಕೆಲಸ ಮಾಡ್ತಾರೆ ಯಾರು ಕೂಡ ಅವನಲ್ಲಿ ತಪ್ಪು ಕಂಡುಹಿಡಿಯಲಿಕ್ಕೆ ಸಾಧ್ಯವಾಗ್ಲಿಲ್ಲ. We also need to remember when we come up in life, let us not use our power to do wrong things. ನಾವು ಕೂಡ ಯಾವಾಗ್ಲೂ ಯೋಚಿಸ್ಬೇಕೇನಂದ್ರೆ ನಮ್ಮ ಜೀವಿತದಲ್ಲಿ ನಾವು ಸ್ವಲ್ಪ ಮೇಲೆ ಬಂದಾಗ ಅದ್ರ ಮುಖಾಂತರ ಈಗ ನಾನು ಮೇಲ್ ಬಂದಿದ್ದೀನಿ, ಎಲ್ಲರೂ ನನ್ನ ಕೆಳಗಿದ್ದಾರೆ, ಸೊ ಹೀಗಾಗಿ ನಾನು ಇವಾಗ ಹೇಗ ಬೇಕು ಆ ರೀತಿ ನಾನು ಲೀಡರ್ಶಿಪ್ ಅಂದ್ರೆ ನಾನು ಮುಖ್ಯತ್ವವನ್ನು ಬೆಳೆಸಿ ಇವ್ರನ್ನ ಹೇಗಾದ್ರೂ ಕೆಳಗ್ ಮಾಡ್ತೀನಿ ಅನ್ನೋ ಒಂದು ಸ್ವಭಾವ ನಮ್ಮಲ್ಲಿ ಇರಬಾರ್ದು. Just like Daniel, we need to keep our life work very clear. ಸೊ ನಾವು ದಾನಿಯೇಲನ ರೀತಿಯಲ್ಲಿ ನಮ್ಮ ಕೆಲಸ ನಮ್ಮ ಬದುಕನ್ನ ನಾವು ಒಂದೇ ಸಮಾನವರಾಗಿ ನಾವು We ಇರ್ಬೇಕಾಗ್ತದೆ. look at 3 things. ನಾವು 3 ವಿಷಯ ಕುರಿತು ನಾವು ನೋಡಿದ್ದೇವೆ. Daniel was faithful consistently. ದಾನಿಯೇಲನು ಎಲ್ಲಾ ಸಮಯದಲ್ಲೂ ಕೂಡ ನಂಬಿಗಸ್ತನಾಗಿರ್ತಾನೆ. He was faithful in his work. ಅವನ ಕೆಲಸದಲ್ಲಿ ಅವನು ನಂಬಿಗಸ್ತನಾಗಿರ್ತಾನೆ. He was faithful in his under pressure also. ಅವನು ದಾನಿಯೇಲನು ಎಲ್ಲಾ ಕಷ್ಟಗಳ ಪರಿಸ್ಥಿತಿಯಲ್ಲೂ ಕೂಡ ಅವನು ಒಂದು ತಾಳ್ಮೆ ಉಳ್ಳ ವ್ಯಕ್ತಿ ಆಗಿರ್ತಾನೆ. Finally, let's look at he was faithful spiritually. ಅವನು ದಾನಿಯೇಲನು ಇಷ್ಟೇ ಅಲ್ಲ, ಆದ್ರೆ ಅವನು ಆತ್ಮೀಕದಲ್ಲೂ ಕೂಡ ಅವನು ನಂಬಿಗಸ್ತನಾಗಿರ್ತಾನೆ. If you read Daniel 6:10, ದಾನಿಯೇಲನು 6ನೇ ಅಧ್ಯಾಯ 10ನೇ ವಾಕ್ಯ ನೋಡುವಾಗ we know the story. ಸೊ ನಮ್ಗೆ ಇವಾಗ ಅದ್ರ ಕತೆ ಗೊತ್ತಿದೆ ದಾನಿಯೇಲನ ಕುರಿತು. His colleagues could not find any ಸೊ problem. ಇವಾಗ ಅವನು ಕೆಲಸದ ಮಾಡ್ತಾ ಇದ್ದ ಜನರು ಯಾರು ಕೂಡ ಇವನಲ್ಲಿ ತಪ್ಪು ಹುಡುಕ್ಲಿಕ್ಕೆ ಸಾಧ್ಯ So ಆಗ್ಲಿಲ್ಲ. they tried to find a problem in the way he was worshiping God. ಆದ್ರೆ ಇವಾಗ ಏನ್ ಮಾಡ್ತಿದ್ದಾರೆ ಅಂದ್ರೆ ಇವನು ಯಾವ ರೀತಿ ದೇವರನ್ನ ಆರಾಧಿಸ್ತದಾನೆ ಅದ್ರಲ್ಲಿ ಇವರು ತಪ್ಪು In a ಕಂಡುಹಿಡಿಯಲಿಕ್ಕೆ false way, they made a law. ಸೊ ಅವರು ಒಂದ್ ರೀತಿಯಾದ ಆ ಒಂದು ರಾಜ್ಯದಲ್ಲಿ ಎಲ್ಲರೂ ಇದನ್ನೇ ಹಿಂಬಾಲಿಸ್ಬೇಕು ಅಂತ ಅವರು ಶಾಸನವನ್ನ ಬಿಡುಗಡೆ ಮಾಡ್ತಾರೆ. When Daniel came to know the law, ಅವನಿಗೆ ಗೊತ್ತಾಯ್ತು ಈ ರೀತಿಯಾದ ಒಂದು ಶಾಸನವನ್ನ ಬರೆದಿದ್ದಾರೆ ಈ ರಾಜ್ಯದಲ್ಲಿ ಅಂತ ದಾನಿಯೇಲನಿಗೆ ಗೊತ್ತಾದಾಗ Daniel did not say, "Oh no." ಅವನು ದಾನಿಯೇಲನು ನನಗೆ ಏನ್ ಮಾಡ್ಲಿ ಅಂತ ಅವನು ಯೋಚಿಸ್ಲಿಲ್ಲ. He was not worried. ಅವನು ಯಾವುದೇ ರೀತಿಯಾದ ಒಂದು ಗಲಿಬಿಲಿ He ಆಗ್ಲಿಲ್ಲ. did not start to panic. ಅವ್ನಿಗೆ ಯಾವುದೇ ರೀತಿಯಾದ ಭಯ ಅವನಲ್ಲಿ ಬರ್ಲಿಲ್ಲ. What did he do? ಆದ್ರೆ ದಾನಿಯೇಲನು ಏನ್ ಮಾಡ್ತಾನೆ ಅಂದ್ರೆ He went home. ಅವನು ಮನೆಗೆ ಹೋಗಿ He went to his upper room. ಅವನು ಮೇಲಿರುವ ಕೋಣೆಗೆ ಹೋಗಿ He opened his window. ಅವನು ಆ ಒಂದು ಕೋಣೆಯ ಒಂದು ಕಿಟಕಿಯ ಬಾಗಿಲನ್ನು ತೆರೆದು He knelt down ಅವನು ಮೊಣಕಾಲೂರಿ and he prayed 3 times in a day. ಅವನು 3 ಸಾರಿ ಒಂದು ದಿನಕ್ಕೆ ಅವನು ಪ್ರಾರ್ಥಿಸುವುದನ್ನ ನಾವು ನೋಡ್ತೇವೆ. Daniel did not start his prayer when he saw the problem.
ಅವನು ಬರೀ ಯಾವಾಗ ಅಲ್ಲಿ ಪರಿಸ್ಥಿತಿ ಸರಿ ಇಲ್ಲ ಅಂತ ಸಮಯವನ್ನ ನೋಡಿ ಅವನು ಪ್ರಾರ್ಥನೆ ಮಾಡ್ಲಿಕ್ಕೆ He ಹೋಗಿಲ್ಲ. did what he used to do. ಅವನು ಯಾವಾಗ್ಲೂ ಮಾಡ್ತಾ ಇದ್ದ ರೀತಿ 3 ದಿನ 1 ದಿನಕ್ಕೆ ಆ ರೀತಿ ಪ್ರಾರ್ಥನೆಯನ್ನ ಅವನು ಮಾಡ್ತಾ There ಇದ್ದ. was no change in him. ಅವನಲ್ಲಿ ಯಾವುದೇ ರೀತಿಯಾದ ಬದಲಾವಣೆಗಳು ಇರ್ಲಿಲ್ಲ. I used to think this. ನಾನು ಯಾವಾಗ್ಲೂ ಏನ್ ಯೋಚಿಸ್ತೀನಿ ಅಂದ್ರೆ, Do you think Daniel did not have an option? ಅವನಿಗೆ ಯಾವ್ದಾದ್ರು ನನಗೆ ಮಾಡ್ಲಿಲ್ಲ ಅಂದ್ರೆ ನನಗೆ ಬೇರೆ ಮಾರ್ಗನೇ ಇಲ್ಲ ಅಂತ ಅವ್ನಿಗೆ ಏನಾದ್ರು ಅನ್ಸ್ತಿದ್ದ? Daniel could have closed his window. ಅವನು ಆ ಕಿಟಕಿಯನ್ನ ಅವನು ಕ್ಲೋಸ್ ಮಾಡಿ He could have prayed. ಅವನು ಪ್ರಾರ್ಥನೆ ಮಾಡ್ಬೋದಿತ್ತು. Or for 30 days he could have skipped prayer. ಅಥವಾ ಅವನು 30 ದಿನ ಪ್ರೇಯರೇ ಮಾಡೋದ್ ಬೇಡ ಅಂತ ಅವನು ಅನ್ಕೋಬಹುದಿತ್ತು. Why should I put myself in a position that the people will catch me? ನಾನು ಯಾಕೆ ಈ ಒಂದು ರಿಸ್ಕ್ ನ ತಗೋಬೇಕು, ಎಲ್ಲರೂ ಪ್ರಾರ್ಥನೆ ಮಾಡಂಗಿಲ್ಲ ಅಂತ ಹೇಳ್ತಿದ್ದಾರೆ, ಆದ್ರೆ ನಾನು ಯಾಕೆ ಪ್ರೇಯರ್ ಮಾಡ್ಬೇಕು ಅಂತ Did Daniel do that? ಆದ್ರೆ ದಾನಿಯೇಲನ ಆ ರೀತಿ ಯೋಚಿಸದ್ನ He did not do that. ಅವನ ಆತರ ಯೋಚಿಸ್ಲೇ ಇಲ್ಲ. Why he did not do that? ಅದನ್ನ ಯಾಕೆ ಅವ್ನು ಮಾಡ್ಲಿಲ್ಲ ಅಂದ್ರೆ, He wanted to keep his testimony clean. ಯಾಕೆಂದ್ರೆ ಅವನ ಸಾಕ್ಷಿಯನ್ನು ಅವನು ಯಾವಾಗ್ಲೂ ಸರಿಯಾಗಿ ಇಟ್ಕೋಬೇಕು ಅನ್ನೋದು ಅವನ ಆಸೆ ಆಗಿದೆ. If Daniel would have stopped praying, ದಾನಿಯೇಲನು ಏನಾದ್ರೂ ಅವನು ಪ್ರಾರ್ಥನೆ ಮಾಡುವುದನ್ನ ನಿಲ್ಲಿಸಿದ್ರೆ, then his enemies will think that we won. ಅವನ ಒಂದು ಎಲ್ಲಾ ವೈರಿಗಳೆಲ್ಲರೂ ಅನ್ಕೊಳ್ತಾ ಇದ್ರು, ಈಗ ನಾವು ಗೆದ್ವಿ We ಅನ್ಕೊಳ್ತಾ have ಇದ್ರು. stopped Daniel from doing what he used to do. ಅವ್ನು ಏನ್ ಮಾಡ್ತಾ ಇದ್ದ ಯಾವಾಗ್ಲೂ ಅದನ್ನ ನಾವು ನಿಲ್ಲಿಸಿದ್ದೇವೆ ಅಂತ ಇವ್ರೆಲ್ಲರಿಗೂ ಖುಷಿ ಆಗ್ತದೆ. Daniel did not want to change. ಆದ್ರೆ ದಾನಿಯೇಲನು ಯಾವುದೇ ರೀತಿ ಬದಲಾಯಿಸ್ಲಿಕ್ಕೆ ಅವನಿಗೆ ಇಷ್ಟ He ಇರ್ಲಿಲ್ಲ. had a belief in himself. ಅವನಲ್ಲಿ ನಂಬಿಕೆ ಇತ್ತು ಏನಂದ್ರೆ, It is better to die for conviction than for compromise. ಅವನು ಅನ್ಕೊಂಡಿದ್ದೇನಂದ್ರೆ, ನಾನು ಸತ್ಯಕ್ಕೋಸ್ಕರ ನಾನು ಸತ್ರು ಪರವಾಗಿಲ್ಲ, ಆದ್ರೆ ನಾನು ತಪ್ಪಾಗಿ ನಾನು ಜೀವಿಸೋದಿಲ್ಲ ಅಂತ ಅವನು ಯೋಚಿಸ್ತಾನೆ. He did not want to compromise. ಅವನು ಯಾವುದೇ ರೀತಿಯಾಗಿ ನಾನು ಇದಕ್ಕೆ ನಾನು ಬಿದ್ದೋಗೋದಿಲ್ಲ ಅಂತ ಅವನು ಯೋಚಿಸ್ತಾ ಇರ್ತಾನೆ. We all go to the restaurant to eat, right? ಸೊ ನಾವೆಲ್ಲರೂ ಹೋಟೆಲ್ಗಳಿಗೆ ಊಟ ಮಾಡ್ಲಿಕ್ಕೆ ಹೋಗ್ತೀವಲ್ಲ, When the food is served on the table, ಊಟ ನಮ್ಗೆ ಆ ಟೇಬಲ್ ಅಲ್ಲಿ ನಮ್ಗೆ ಸರ್ವ್ ಮಾಡಿದಾಗ do we close our eyes and pray? ನಾವು ಕಣ್ಮುಚ್ಚಿ ನಾವು ಪ್ರಾರ್ಥನೆ ಮಾಡ್ತೀವಿ. ಅವಾಗ Very hard, isn't it? ತುಂಬಾ ಕಷ್ಟ ಆಗ್ತದೆ. What will people think? ಜನರು ಏನ್ ಅಂತಾರೋ, ನಾನೀಗ ಟೇಬಲ್ ಮೇಲೆ ಪ್ರೇಯರ್ Oh, ಮಾಡಿದ್ರೆ they will know I am a Christian. ಅವರೆಲ್ಲರೂ ಗೊತ್ತಾಗ್ಬಿಡುತ್ತೇನೋ ನಾನು ಕ್ರಿಶ್ಚಿಯನ್ ಅಂತ. I will open my eyes and say, oh Lord, thank you. ಅದಕ್ಕೆ ನಾನು ಕಣ್ ಬಿಟ್ಬಿಟ್ಟು ನಾನು ದೇವ್ರೆ ನಂಗೆ ತುಂಬಾ. Daniel did not do that. ಆದ್ರೆ ದಾನಿಯೇಲನು ಆ ರೀತಿ ಕಾರ್ಯ ಮಾಡ್ಲಿಲ್ಲ. Same attitude. ಅವನು ಎಲ್ಲಾ ಪರಿಸ್ಥಿತಿಯಲ್ಲೂ ಒಂದೇ ಮನಸ್ಸುಳ್ಳವನಾಗಿ. In other words, ಇನ್ನ ಬೇರೆ ರೀತಿ ಹೇಳುವಾಗ, spiritual things cannot be compromised. ಅವನ ಆತ್ಮಿಕವಾದ ಕಾರ್ಯಗಳು ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಅದನ್ನ ನಾವು ಮುಚ್ಚಾಕ್ಲಿಕ್ಕೆ ಸಾಧ್ಯವಿಲ್ಲ. Reading the Bible, ದೇವರ ವಾಕ್ಯವನ್ನ ನಾವು ಓದುವುದು, praying, ಪ್ರಾರ್ಥನೆ ಮಾಡುವುದು, going to the church, ಸಭೆಗೆ ಹೋಗುವುದು, attending the online prayer, ಆನ್ಲೈನ್ ಅಲ್ಲಿ ಇರುವ ಪ್ರಾರ್ಥನೆಗೆ ನಾವು no compromise. ಇದನ್ನ ನಾವು ಬಿಟ್ಕೊಡೋ ಹಾಗೆ ಇಲ್ಲ. We have to be the same. ಯಾವಾಗ್ಲೂ ನಾವು ಒಂದೇ When I was ಮನಸ್ಸುಳ್ಳವರಾಗಿ. growing up, ನಾನು ಬೆಳೆಯುವಾಗ my father was very strict. ನಮ್ ತಂದೆ ತುಂಬಾ ಸ್ಟ್ರಿಕ್ಟ್ ಇದ್ರು ನನ್ನ. Even during exam, he will take me to Sunday school and church. ಅವ್ನಿಗೆ ಎಕ್ಸಾಮ್ ಇದ್ರು ಕೂಡ ಅವರು ಸಂಡೇ ಕ್ಲಾಸ್ಗೆ ಮಕ್ಳನ್ನ ಕರ್ಕೊಂಡು ಹೋಗಿ ಅವ್ರು ಕರ್ಕೊಂಡು ಬರ್ತಾರೆ. He will say, you have to come. ಅವ್ರು ಯಾವಾಗ್ಲೂ ಹೇಳ್ತಾ ಇದ್ರು, ಇವ್ರ ತಂದೆ ಏನಂದ್ರೆ, ನೀನ್ ಚರ್ಚ್ ಬರ್ಲೇಬೇಕು ಅಂತ. Even if you fail, no problem, but you should come to the church. ನೀನ್ ಫೇಲ್ ಆದ್ರೂ ಪರವಾಗಿಲ್ಲ, ಆದ್ರೆ ನೀನ್ ಚರ್ಚಿಗೆ ಬರ್ಬೇಕು ಅಂತ. What you have to give to the God, you have to give. ದೇವ್ರಿಗೆ ಏನ್ ಕೊಡ್ಬೇಕು ಅದನ್ನ ನೀನ್ ಕೊಡ್ಲೇಬೇಕು You ಅಂತ should ಹೇಳಿ, not compromise. ಅದನ್ನ ನೀನ್ ಯಾವುದೇ ಕಾರಣಕ್ಕೂ ನೀನು ಬದಲಾಯಿಸೋಗಿಲ್ಲ ಅಂತ. In our Christian life, ನಮ್ಮ ಒಂದು ಕ್ರಿಶ್ಚಿಯನ್ಸ್ ಆಗಿರೋ ನಮ್ಮ ಜೀವಿತದಲ್ಲಿ we make lot of compromise in spiritual life. ಆದ್ರೆ ನಾವು ಆತ್ಮೀಕ ರೀತಿಯಲ್ಲಿ ನಾವು ಅನೇಕ ರೀತಿಯಾದ ಒಂದು ತಪ್ಪುಗಳನ್ನು ಕೂಡ ನಾವು ಮುಚ್ಚಿ ಹಾಕಿರ್ಲಿಕ್ಕೆ Living in ಇಷ್ಟಪಡ್ತೀವಿ. Bangalore is very hard. ಈ ಒಂದು ಬ್ಯಾಂಗ್ಳೂರ್ ಪಟ್ಟಣದಲ್ಲಿ ಇರ್ಲಿಕ್ಕೆ ನಮ್ಗೆ ತುಂಬಾ So ಕಷ್ಟವಾಗ್ತದೆ. many hours of travel to work. ತುಂಬಾ ದೂರ ನಾವು ಪ್ರಯಾಣ ಮಾಡ್ಬೇಕು I don't have ಕೆಲಸಕ್ಕೋಸ್ಕರ. time to read the Bible. ಸೊ ನನಗೆ ಸತ್ಯವೇದ ಓದ್ಲಿಕ್ಕೆ ನನಗೆ ಸಮಯನೇ ಇಲ್ಲ ಅಂತ No ಹೇಳ್ತೀನಿ. time to pray. ನನಗೆ ಪ್ರಾರ್ಥನೆ ಮಾಡ್ಲಿಕ್ಕೂ ನನಗೆ We ಸಮಯ make ಇಲ್ಲ. all kinds of excuses. ಸೊ ಈ ರೀತಿಯಾದ ಎಲ್ಲಾ ವಿಷಯಗಳನ್ನ ನಾವು ಲೆಕ್ಕಕ್ಕೆ ತಗೊಳ್ತಾ ಇರ್ತೀವಿ. Did Daniel make an excuse? ಆದ್ರೆ ದಾನಿಯೇಲನು ಯಾವ ರೀತಿಯಾದ ಬದಲಾವಣೆ ಮಾಡಿದ್ನ? His life was hanging between life or death. ಅವನ ಜೀವಿತ ಹೇಗಿತ್ತು ಅಂದ್ರೆ, ಅದು ಸಾಯ್ಬೇಕು ಬದುಕ್ಬೇಕು ಅನ್ನೋ ಒಂದು ಪರಿಸ್ಥಿತಿಯಲ್ಲಿ What did ಅವನು. he do? ಆದ್ರೆ ಅವನು ಆ ಸಮಯದಲ್ಲಿ ಏನ್ ಮಾಡಿದ್ನು? He was faithful. ಆದ್ರೆ ಅವನು ಅಂತ ಸಮಯದಲ್ಲೂ ಕೂಡ ಅವನು He ನಂಬಿಗಸ್ತನಾಗಿದ್ದ. did not make any excuses. ಅವನು ಯಾವುದೇ ರೀತಿಯಾದ ಒಂದು ಕಾರ್ಯಗಳನ್ನ ಅವನು ಮುಂದೆ ತಂದು ನನಗಾಗೋದಿಲ್ಲ ಅಂತ ಅವನು ಹೇಳಲಿಲ್ಲ. There was a man. ಒಬ್ಬ ವ್ಯಕ್ತಿ ಇದ್ದನು ಏನಂದ್ರೆ, He worked in a very small hotel. ಅವನು ಒಬ್ಬ ಚಿಕ್ಕ ಒಂದು ಹೋಟೆಲ್ ನಲ್ಲಿ ಅವನು ಕೆಲಸ ಮಾಡ್ತಾ ಇರ್ತಾನೆ. During the Christmas, ಕ್ರಿಸ್ಮಸ್ ಹಬ್ಬದ ಸಮಯದಲ್ಲಿ lot of people were coming. ತುಂಬಾ ಜನರು ಆ ಒಂದು ಹೋಟೆಲ್ಗೆ ಬರ್ತಾ ಇರ್ತಾರೆ. So the hotel was full. ಆ ಹೋಟೆಲ್ ಫುಲ್ ಆಗಿರುತ್ತೆ. One old couple, ಆ ಒಂದು ವಯಸ್ಸಾಗಿರುವ ಗಂಡ ಹೆಂಡತಿ ಬರ್ತಾರೆ. they were searching for a room.
ಅವರು ಒಂದು ಎಲ್ಲಾದ್ರೂ ಸ್ಥಳ ಇದೆಯಾ ಅಂತ ಅವ್ರು ಹುಡುಕ್ತಾ ಇರ್ತಾರೆ ರೂಮ್ಗೋಸ್ಕರ. They were searching, they could not find a room. ಅವ್ರಿಗೆ ಯಾವುದೇ ರೀತಿಯಾದ ಒಂದು ರೂಮ್ ಸಿಗೋದಿಲ್ಲ, ಅವರು ಹುಡುಕ್ತಾ So ಇರ್ತಾರೆ. they came to this small hotel. ಸೊ ಈ ಒಂದು ಹೋಟೆಲ್ಗೆ ಬರ್ತಾರೆ. This manager was sitting there. ಆ ಮ್ಯಾನೇಜರ್ ಅವರು ಮುಂದೆ ಕೂತಿರ್ತಾರೆ. He said that there is no room. ಅವ್ನು ಹೇಳ್ತಾನೆ, ಈ ಒಂದು ಹೋಟೆಲ್ ಅಲ್ಲಿ ಯಾವುದೇ ರೂಮು ಇಲ್ಲ, I'll give you my room. ಆದ್ರೆ ಈ ಹೋಟೆಲ್ ಅಲ್ಲಿ ಯಾವುದೇ ರೂಮ್ ಇಲ್ಲ, ಆದ್ರೆ ನನ್ನ ಒಂದು ರೂಮ್ ಅನ್ನ ನೀನು ಕೊಡ್ತೀನಿ ಅಂತ. You stay in my room. ನನ್ನ ರೂಮ್ ಅಲ್ಲಿ ನೀನ್ ಇರು ಅಂತ. This couple said, no, we will go and search. ಆದ್ರೆ ಈ ಒಂದು ಗಂಡ ಹೆಂಡತಿ ಹೇಳ್ತಾರೆ, ಇಲ್ಲ ನಾವ್ ಇನ್ನು ಮುಂದೆ You will not find any room anywhere. ಅದಕ್ಕೆ ಇವ್ರು ಹೇಳ್ತಾರೆ, ನೀನ್ ಮುಂದೆ ಹೋದ್ರೂ ಕೂಡ ನಿನ್ಗೆ ಎಲ್ಲೂ ರೂಮ್ ಸಿಗೋದಿಲ್ಲ. After a lot of requests, finally the couple agreed. ಇವರು ತುಂಬಾ ರೀತಿಯಾಗಿ ಅವ್ರಿಗೆ ಹೇಳುವಾಗ ಅವ್ರು ಹೋಗಿ ಸರಿ ನಿಮ್ ರೂಮ್ ಅಲ್ಲಿ ಇರ್ತೀವಿ ಅಂತ That ಒಪ್ಕೊಳ್ತಾರೆ. night they stayed in the room. ಆ ಒಂದು ರಾತ್ರಿಯಲ್ಲಿ ಇವರ ಒಂದು ರೂಮ್ ಅಲ್ಲಿ ಅವರು Next day they went back. ಅವರು ಮತ್ತೆ ಬೆಳಿಗ್ಗೆ ಅವರು ಅವರ ಮನೆಗೆ ಹೋಗ್ತಾರೆ. After a couple of years, ಅವರು ಅನೇಕ ವರ್ಷಗಳು ಆದ್ಮೇಲೆ this old couple sent a message to this manager. ಈ ಒಂದು ತುಂಬಾ ವರ್ಷಗಳಾದ್ಮೇಲೆ ಈ ಒಂದು ವಯಸ್ಸಾದ ಗಂಡ ಹೆಂಡತಿ ಒಂದು ಲೆಟರ್ ಅನ್ನ ಅವರು ಈ ಒಂದು ಮ್ಯಾನೇಜರ್ಗೆ ಕಳಿಸ್ಕೊಡ್ತಾರೆ. In that letter they said that please come to this city. ಅವ್ರು ಹೇಳ್ತಾರೆ ಏನಂದ್ರೆ, ನಮ್ಮ ಒಂದು ಸಿಟಿಗೆ ನೀವು ಬನ್ನಿ ಅಂತ. We have something for you. ನಮ್ಮ ಹತ್ರ ನಿಮ್ಗೆ ಏನೋ ಕೊಡ್ಲಿಕ್ಕಿದೆ, ಹಾಗಾಗಿ ನೀವು ಬನ್ನಿ ಅಂತ This ಹೇಳ್ತಾರೆ. man went ಮ್ಯಾನೇಜರ್ ಅವರ ಒಂದು ಮನೆಗೆ ಹೋಗ್ತಾರೆ. and he met those old people. ಅವರನ್ನ ಇವ್ರು ಹೋಗಿ ಭೇಟಿ ಆಗ್ತಾನೆ. And these old people said that this is one of the biggest hotel in the world. ಈ ಒಂದು ಹೋಟೆಲ್ ಇದು ಪ್ರಪಂಚಕ್ಕೆ ಅತಿ ದೊಡ್ಡವಾದ ಒಂದು ಹೋಟೆಲ್ ಆಗಿದೆ. I am looking for a faithful person. ನಾನು ಒಬ್ಬ ನಂಬಿಗಸ್ತನಾದ ಒಬ್ಬ ಮ್ಯಾನೇಜರ್, ಒಂದು ವ್ಯಕ್ತಿಯನ್ನ ನಾನು ನೋಡ್ತಾ ಇದ್ದೇನೆ. That night you helped us. ಆ ಒಂದು ರಾತ್ರಿ ನೀನು ನಮಗೆ ಕೊಠಡಿ ಇಲ್ಲದೆ ಹೋದಾಗ ನೀನು ನನಗೆ ಸಹಾಯ ಮಾಡಿದೆ. You were faithful in the small work that you had. ಸೊ ನಿನಗೆ ಸಣ್ಣ ವಿಷಯಗಳಲ್ಲಿ ನೀನು ನಂಬಿಗಸ್ತನಾಗಿದ್ದೆ. I want to make you the manager of this. ಅದಕ್ಕೋಸ್ಕರ ನಾನು ಈ ಒಂದು ದೊಡ್ಡ ಒಂದು ಹೋಟೆಲ್ಗೆ ನಿನ್ನನ್ನ ಮ್ಯಾನೇಜರ್ ಆಗಿ ಮಾಡ್ತಾ ಇದ್ದೀನಿ ಅಂತ. You know what Jesus says? ಯೇಸು ಸ್ವಾಮಿ ಏನ್ ಹೇಳ್ತಾರೆ ಅಂದ್ರೆ, In Luke 19:17. ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 17ನೇ ವಾಕ್ಯ ಹೇಳುತ್ತದೆ, If you are faithful in little things, ನೀನು ಸ್ವಲ್ಪ ಕಾರ್ಯಗಳಲ್ಲಿ ನೀನು ನಂಬಿಗಸ್ತನಾಗಿದ್ದರೆ you will rule over 10 cities. ನೀನು 10 ಪಟ್ಟಣಗಳಿಗೆ ನೀನು ಅಧಿಕಾರವುಳ್ಳವನಾಗಿರ್ತೀಯ ಅಂತ. That is what we learn from the life of Daniel. ಅದನ್ನೇ ನಾವು ಈ ಒಂದು ದಾನಿಯೇಲನ ಒಂದು ಚರಿತ್ರೆಯಲ್ಲಿ ನಾವು ಕಲಿಯೋದಾಗ್ತದೆ. The fruit of faithfulness ಈ ಪವಿತ್ರಾತ್ಮನ ಫಲವಾಗಿರುವಂತ is a very interesting fruit. ಇದು ತುಂಬಾ ಮುಖ್ಯವಾದ ಒಂದು This ವಿಷಯವಾಗಿದೆ. fruit we cannot develop on our own. ಈ ಒಂದು ಫಲವನ್ನ ನಾವೇ ಆಗಿ ಅದನ್ನ ನಾವು ಸೃಷ್ಟಿಸಿಕೊಳ್ಳಿಕ್ಕೆ ಅದನ್ನ It can develop only when we have a good relationship with God. ಅದನ್ನ ಈ ಒಂದು ನಂಬಿಕೆ ಎಂಬ ಒಂದು ಫಲವನ್ನ ನಾವು ಬರೀ ದೇವರೊಟ್ಟಿಗೆ ನಮ್ಮ ಅನ್ಯೂನ್ಯತೆ ಚೆನ್ನಾಗಿದ್ದಾಗ ಮಾತ್ರ ಅದನ್ನ ನಾವು ಹೊಂದ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. And that is what we have been following throughout this fruit season. ಸೊ ಈ ಒಂದು ಅನೇಕ ವಾರಗಳಿಂದ ನಾವು ಪವಿತ್ರಾತ್ಮನ ಫಲಗಳ ಕುರಿತು ನಾವು ಕಲಿತಾ ಇದ್ದೇವೆ. Daniel was able to develop faithfulness because of his relationship with God. ಸೊ ದಾನಿಯೇಲನು ಅವನು ಈ ಒಂದು ನಂಬಿಕೆಯ ಒಂದು ಫಲವನ್ನು ಅವನು ಹೊಂದಿಕೊಂಡನು, ಏಕೆಂದ್ರೆ ಅವನು ದೇವರೊಟ್ಟಿಗೆ ಇದ್ದ ಒಂದು ಸಂಬಂಧದಿಂದ. We can also develop that. ನಾವು ಕೂಡ ಆ ಒಂದು ಸಂಬಂಧದಿಂದ ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. We need to take few things important. ನಾವು ಸ್ವಲ್ಪ ಕಾರ್ಯಗಳನ್ನ ತುಂಬಾ ಮುಖ್ಯವಾಗಿ ನಾವು ತಗೋಬೇಕಾಗ್ತದೆ. First is our relationship with God. ನಮ್ಮ ಒಂದು ದೇವರ ಒಂದು ಸಂಬಂಧ. Then the Holy Spirit will start working in us. ಅವಾಗ ಪವಿತ್ರಾತ್ಮನು ನಮ್ಮಲ್ಲಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ. Let us close our eyes for a moment. ನಾವು ಸ್ವಲ್ಪ ಹೊತ್ತು ನಾವು ನಮ್ಮ ಕಣ್ಣುಗಳನ್ನ ಮುಚ್ಚೋಣ. And let's think about all that we have heard. ನಾವು ಈ ದಿನದಲ್ಲಿ ಯಾವ ವಿಷಯಗಳನ್ನ ಕುರಿತು ನಾವು ಕಲಿತು ಅವರೆಲ್ಲವನ್ನ ನಾವು ನೆನೆಸ್ಕೊಳ್ಳೋಣ. We would have failed in being faithful in certain areas. ನಾವು ಅನೇಕ ಸಾರಿ ನಾವು ಸೋತು ಹೋಗಿರ್ಬೋದು ನಾವು ಈ ಒಂದು ನಂಬಿಕೆಸ್ಥರಾಗಿರ್ಲಿಕ್ಕೆ. Let us ask God forgiveness. ದೇವರಲ್ಲಿ ನಾವು ಕೇಳಿಕೊಳ್ಳೋಣ, ದೇವರೇ ನಮ್ಮನ್ನ ಕ್ಷಮಿಸೆಂದು. Let us pray that Lord will forgive us. ನಾವು ಪ್ರಾರ್ಥಿಸೋಣ, ದೇವರು ನಮ್ಮನ್ನ ಕ್ಷಮಿಸುವ ಹಾಗೆ. And let us ask Him ನಾವು ದೇವರನ್ನ ಕೇಳೋಣ, to help us to lead a faithful life. ನಾವು ಕೂಡ ನಂಬಿಗಸ್ತರಾಗಿರುವ ಜೀವಿತವನ್ನ ಜೀವಿಸಲಿಕ್ಕೆ ಸಹಾಯ ಮಾಡೆಂದು. In our studies, ನಮ್ಮ ಓದುವುಗಳಲ್ಲಿ, in our work, ನಮ್ಮ ಕೆಲಸಗಳಲ್ಲಿ, in our home, ನಮ್ಮ ಮನೆಗಳಲ್ಲಿ faithfulness has to come out with the help of God. ನಾವು ದೇವರ ಸಹಾಯದಿಂದ ನಂಬಿಗಸ್ತೆಯನ್ನ ನಾವು ಹೊರಗಡೆ ತಗೊಂಡು ಬರೋಣ. Faithfulness cannot develop instantly. ಒಂದು ನಂಬಿಗಸ್ತೆಯು ಅದು ತಕ್ಷಣ ಬರುವ ಕಾರ್ಯವಾಗಿರೋದಿಲ್ಲ. It is formed by the Spirit. ಅದು ಪವಿತ್ರಾತ್ಮನಿಂದ ಮಾತ್ರ ಅದು ಸಿಗುವಂತ ಕಾರ್ಯವಾಗಿರ್ತದೆ. Lord, make me faithful. ದೇವರೇ ನನ್ನನ್ನು ಇನ್ನು ನಂಬಿಗಸ್ತನಾಗಿ ಮಾಡು ಸ್ವಾಮಿ. Not for a particular season.
ಬರೀ ಈ ಒಂದು ಸಮಯಕ್ಕೆ ಮಾತ್ರವಲ್ಲ, but for the lifetime. ಆದ್ರೆ ನಾನು ಜೀವಿಸುವ ಕಾಲವೆಲ್ಲ ನಾನು ನಂಬಿಗಸ್ತನಾಗಿರುವಂತೆ ಸಹಾಯ ಮಾಡು. I am failing always. ನಾನು ಯಾವಾಗಲೂ ನಾನು ಸೋತು ಹೋಗುತ್ತಾ Please ಇದ್ದೇನೆ. forgive me. ನನ್ನನ್ನು ಕ್ಷಮಿಸು ದೇವರೇ. Please work in me. ನನ್ನ ಜೀವಿತದಲ್ಲಿ ನೀನು ಕೆಲಸ ಮಾಡು ಸ್ವಾಮಿ. Thank you for reminding me of faithfulness. ದೇವರೇ, ನಿನ್ನ ನಂಬಿಗಸ್ತೆಯನ್ನ ನನಗೆ ನೆನೆಸಿದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. In the name of Jesus. ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡುತ್ತೇವೆ ತಂದೆ. ಆಮೆನ್.